7ನೆಯ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. ಯಥಾವತ್ ಕಥಿತಂ ಶ್ರೀ ಮೈತ್ರೇಯ ಉವಾಚ ಯಥಾವತ್ ಕಥಿತಂ ಸರ್ವಂ ತ್ವತ್ಪೃಷ್ಟೋಸಿ ಮಯಾ ಗುರೋ ಶ್ರೋತುಮಿಚ್ಛಾಮ್ಯಹಂ ತ್ವೇಕಂ ತದ್ಭವಾನ್ ಪ್ರಬ್ರವೀತು ಮೇ. ಕೇಳಿದ ಸಂಗತಿಗಳನ್ನೆಲ್ಲವನ್ನು ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರಿಸಿರುವೆ. ಓ ಗುರುವೇ, ಇನ್ನಷ್ಟು ಸಂಗತಿಗಳನ್ನು ಕೇಳ ಬಯಸಿರುವೆ. ನೀ ಹೇಳಿದರೆ ಅದನ್ನ ಕೇಳುವೆ. ಸಪ್ತದ್ವೀಪಾನಿ ಪಾತಾಳ ವಿಧಯಶ್ಚ ಮಹಾಮುನೆ ಸಪ್ತಲೋಕಾಶ್ಚ ಯೋಂತಸ್ಥಾಃ ಬ್ರಹ್ಮಾಂಡಸ್ಯಾಸ್ಯ ಸರ್ವತಃ. 7 ದ್ವೀಪಗಳು, ಪಾತಾಳಾದಿ ಉಳಿದ ಲೋಕಗಳ ಕೊನೆ ಮತ್ತು ಅದರ ವಿಧಿ, ಅದರ ನಡೆ ಇತ್ಯಾದಿಗಳು, ಸಪ್ತಲೋಕಗಳು, ಈ ಇಡೀ ಜಗತ್ತಿನ ಬ್ರಹ್ಮಾಂಡದ ಸ್ವರೂಪವನ್ನ ತಿಳಿಯ ಬಯಸಿರುವೆ. ಸ್ಥೂಲೈ ಸೂಕ್ಷ್ಮೈ ತಥಾ ಸೂಕ್ಷ್ಮಾತ್ ಸೂಕ್ಷ್ಮತರೈಸ್ತಥಾ ಸ್ಥೂಲಾತ್ ಸ್ಥೂಲತರೈಶ್ಚೈವ ಸರ್ವಂ ಪ್ರಾಣಿಭಿರಾವೃತಂ. ಈ ಜಗತ್ತು ಸ್ಥೂಲವಾದ ಮತ್ತು ಸೂಕ್ಷ್ಮವಾದ, ಸೂಕ್ಷ್ಮವಾದ, ಸೂಕ್ಷ್ಮತರವಾದ, ಸ್ಥೂಲವಾದ, ಸ್ಥೂಲತರವಾದ ಸರ್ವ ವಿಧವಾದ ಪ್ರಾಣಿಗಳಿಂದ ಆವರಿಸಲ್ಪಟ್ಟಿದೆ. ಅಂಗುಲಸ್ಯಾಷ್ಟಭಾಗೋಪಿ ನ ಸೋಸ್ತಿ ಮುನಿಸತ್ತಮ ನ ಸಂತಿ ಪ್ರಾಣಿನೋ ಯತ್ರ ಕರ್ಮಬಂಧ ನಿಬಂಧನ. ಇಷ್ಟೆಲ್ಲ ಜಗತ್ತಿನಲ್ಲಿ ಜೀವರಾಶಿಗಳಿದ್ದಾಗಲೂ ಈ ಅಂದ್ರೆ ಈಗ ಈ ಜಗತ್ತಿನ ವಿವರಣೆಯನ್ನು ಕೊಡುವಾಗ ಒಂದು ಸಂದೇಹ ಬರುತ್ತೆ. ಎಲ್ಲವೂ ಕೂಡ ಕ್ರಿಯೆಗಳು ನಡೀತಾ ಇರೋದು ಕರ್ಮ ನಿಬಂಧನೆಗೆ ಒಳಗಾಗಿ. ಇಲ್ಲೊಂದು ಪ್ರಶ್ನೆ ಮಾಡ್ತಾನೆ, ಅಂಗುಲದ 8ನೇ 1 ಭಾಗದ ಯಾವುದೋ ಒಂದು ಸಣ್ಣ ಜೀವ ಅಂತ. ಅಂಗುಲ ಅಂತಂದ್ರೆ ಬಹಳ ಚಿಕ್ಕದಾದ ಒಂದು ಅಳತೆ. ಅದರ 8ನೇ 1 ಭಾಗದಷ್ಟು ಸೂಕ್ಷ್ಮವಾದ ಜಾಗದಲ್ಲೂ ಕೂಡ, ಅಂಥ ಜೀವಿಯಲ್ಲೂ ಕೂಡ ಕರ್ಮ ಬಂಧಕ್ಕೆ ಒಳಪಡದ ಚಟುವಟಿಕೆ ನಡೆಯುವುದು ಸಾಧ್ಯ ಇಲ್ಲ. ಓ ಮುನಿಸತ್ತಮನೇ, ಯಾವ ಪ್ರಾಣಿಯೂ ಕೂಡ ಅತ್ಯಂತ ಸೂಕ್ಷ್ಮವಾದ ಜೀವಿಯಾದರೂ ಸೂಕ್ಷ್ಮವಾದ ಕಾಲದಲ್ಲೂ ಕೂಡ ಕರ್ಮ ನಿಬಂಧನೆಗೆ ಒಳಪಡದೆ ಚಟುವಟಿಕೆಯನ್ನು ನಡೆಸುವುದಾಗ್ಲಿ ಫಲವನ್ನು ಅನುಭವಿಸುವುದಾಗ್ಲಿ ಸಾಧ್ಯವಿಲ್ಲವಲ್ಲ. ಸರ್ವಂ ಚೈತೆ ವಶಂ ಯಾಂತಿ ಯಮಸ್ಯ ಭಗವಾನ್ ಕಿಲ ಆಯುಷೋಂತೆ ತಥಾ ಯಾಂತಿ ಯಾತನಾಸ್ತತ್ಪ್ರಚೋದಿತೋ. ಈ ಜಗತ್ತಿನಲ್ಲಿ ನೆಲೆಸಿರುವ ಎಲ್ಲ ಜೀವಿಗಳು ಕೂಡ ಯಮನ ವಶದಲ್ಲಿದ್ದಾರೆ, ಯಮನ ವಶಕ್ಕೆ ಹೋಗಿ ಸೇರುತ್ತಾರೆ. ಜಂತುಗಳು ಮತ್ತೆ ಮತ್ತೆ ತಮ್ಮ ಆಯುಷ್ಯದ ಕೊನೆಯಲ್ಲಿ ಈ ಶರೀರವನ್ನ ಕಳಚಿಕೊಂಡು ಹೊಸ ಶರೀರವನ್ನ ಪ್ರವೇಶಿಸುತ್ತಾರೆ. ಹೊಸ ಯಾತನಾಮಯವಾದ ಶರೀರದಲ್ಲಿ ಕಾಲ ಕಳೆಯುತ್ತಾರೆ. ಯಾತನಾಭ್ಯ ಪರಿಭ್ರಷ್ಟಾ ದೇವಾದ್ಯಾಸ್ವಥ ಯೋನಿಷು ಜಂತವಃ ಪರಿವರ್ತಂತೆ ಶಾಸ್ತ್ರಾಣಾಂ ಏಷ ನಿರ್ಣಯ. ಇಂತಹ ಮಾತುಗಳು ಬಹಳ ಗಂಭೀರವಾಗಿ, ಶಾಸ್ತ್ರಾಣಾಂ ಏಷ ನಿರ್ಣಯ. ಕೆಲವೊಂದು ಸರ್ತಿ ಕೆಲವು ಸಂಗತಿಗಳನ್ನು ಮತ್ತೆ ಇದರ ಮೇಲೆ ನೀವು ಕ್ವಶನ್ ಮಾಡ್ತಾ ಕೂತ ಕಾಲಹರಣ ಮಾಡಬೇಡಿ, ಈ ವಿಷಯವನ್ನು ನಿರ್ಣಯ ಮಾಡಿಕೊಳ್ಳಿ. ಯಾತನಾ ಶರೀರದಿಂದ ಪರಿಭ್ರಷ್ಟರಾದ ಎಲ್ಲಾ ಜೀವರಾಶಿಗಳು, ದೇವತೆಗಳಿಂದ ಹಿಡಿದು ಅಸುರರಿಂದ ಹಿಡಿದು ಮನುಷ್ಯರು, ಪ್ರಾಣಿಗಳು, ಕ್ರಿಮಿ ಕೀಟ ಎಲ್ಲಾ ಜೀವರಾಶಿಗಳು ಕೂಡ ದೇವಾದ್ಯಾಸ್ವಥ ಯೋನಿಷು, ದೇವತೆಗಳ ಶರೀರದಲ್ಲಿ ಜಂತವ ಪರಿವರ್ತಂತೆ, ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಯಾವ ಶರೀರಕ್ಕೆ ಹೋಗಿ ಸೇರಬೇಕೋ ಅಲ್ಲಿಗೆ ಹೋಗಿ ಸೇರ್ತಾರೆ. ಜಂತವ ಪರಿವರ್ತಂತೆ ಶಾಸ್ತ್ರಾಣಾಂ ಏಷ ನಿರ್ಣಯ. ಇದು ಶಾಸ್ತ್ರದ ನಿಯತಿ. ಯಾತನಾಮಯವಾದ ಶರೀರದಿಂದ ಹೊರಬಂದ ಜೀವರಾಶಿಗಳು ದೇವತೆಗಳ ಶರೀರದಲ್ಲಿ
ಅಥವಾ ಮನುಷ್ಯರ ಶರೀರದಲ್ಲಿ, ಅಸುರರ ಶರೀರದಲ್ಲಿ, ಪ್ರಾಣಿಗಳ, ಕ್ರಿಮಿಗಳ, ಮರಗಳ, ಗಿಡಗಳ ಶರೀರದಲ್ಲಿ ಪ್ರವೇಶ ಮಾಡಿ ಜೀವಗಳು ಮತ್ತೆ ಮತ್ತೆ ಪರಿವರ್ತಂತೆ ಸುತ್ತು ಹೊಡಿತಾ ಇರ್ತಾವೆ. ಇದು ಶಾಸ್ತ್ರದ ನಿರ್ಣಯ. ಒಂದೇ ಜನ್ಮದಲ್ಲಿ ಯಾವ ಜಂತುಗಳು ಕೂಡ ತಮ್ಮ ಸಾಧನೆ ಇನ್ನು ಬೇಡ, ನನಗಾಗಲ್ಲಪ್ಪ, ಸಾಕಾಯ್ತು, ನನಗೆ ಈ ಶರೀರ ಬೇಡ, ನಾನು ಇಲ್ಲಿಂದ ಹೊರಟು ಬಿಡ್ತೇನೆ ಅಂತ ಎಲ್ಲಿಂದ ಎಲ್ಲಿಗೆ ಹೊರಟರೂ ಕೂಡ ಅವನು ಮತ್ತೊಂದು ಶರೀರ ಇದಕ್ಕಿಂತ ಭಯಾನಕವಾದ ಕಷ್ಟದ ವಾತಾವರಣದಲ್ಲಿ ಹುಟ್ಟಿ ಬರಬೇಕಾಗತ್ತೆ. ಈಗ ಕೊಟ್ಟದ್ದನ್ನ ತಿರಸ್ಕರಿಸಿ ದೂರಕ್ಕೆ ನಡೆದರೆ ಅವನಿಗೆ ಗೊತ್ತು ಯಾವಾಗ ಯಾರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಹೇಗ್ ಕರ್ಕೊಂಡು ಹೋಗ್ಬೇಕು, ಯಾವಾಗ ಕರ್ಕೊಂಡು ಹೋಗ್ಬೇಕು, ಈ ಸಂಗತಿಗಳೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತು. ಈ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಶರೀರದ ಬೇರೆ ಬೇರೆ ಲಾಭ ಆಗುವುದು ಕೂಡ ಅದು ಪ್ರಕೃತಿಯ ನಿಯಮ. ಸೋಹಮಿಚ್ಛಾಮಿ ತಚ್ಛ್ರೋತುಂ ಯಮಸ್ಯ ವಶವರ್ತಿನ ನ ಭವಂತಿ ನರಾಯೇನ ತತ್ಕರ್ಮ ಕಥಯಸ್ವಮೇ. ಸೋ ಅಹಮಿಚ್ಛಾಮಿ, ಸೋ ಆದ್ರಿಂದ ನಾನು ಇಚ್ಛಾಮಿ, ತಿಳ್ಕೊಳ್ತೇನೆ. ಹಾಗಲ್ಲ, ಸೋ ಅಂದ್ರೆ ಸೋ ಅಹಂ, ಅಂತಹ ಅಂದ್ರೆ ಜಿಜ್ಞಾಸೆ ಉಳ್ಳಂತಹ ನಾನು, ಆ ಅಂತಹ ಜಿಜ್ಞಾಸೆಗಳಿಂದ ಕೂಡಿದ ನಾನು, ಯಮನ ವಶವರ್ತಿಗಳಾಗಿ ಜೀವರಾಶಿಗಳು ಹೇಗೆ ಈ ಪ್ರಯಾಣದಲ್ಲಿ ಓಡಾಡ್ತಾರೆ, ಈ ಪ್ರಯಾಣದಲ್ಲಿ ಸಿಲುಕ್ತಾರೆ, ಯಾವ ಕರ್ಮದಿಂದ ಎಂತೆಂಥ ಸಂಗತಿಗಳು ಹುಟ್ಟಿ ಬರ್ತಾವೆ, ಇದನ್ನ ನಾನು ತಿಳ್ಕೊಳ್ಬೇಕು ಅಂತ ಬಯಸ್ತೇನೆ. ನಭವಂತಿ ನರಾಯೇನ ತತ್ಕರ್ಮ ಕಥಯಸ್ವಮೇ. ಯಾವ ಚಟುವಟಿಕೆಯನ್ನು ಮಾಡಿದ್ರೆ ಮತ್ತೆ ಈ ಚಕ್ರದಲ್ಲಿ ಸಿಲುಕುವುದಿಲ್ಲವೋ ಅಂತ ಸಂಗತಿಗಳನ್ನ ನನಗೆ ಹೇಳು. ಶ್ರೀ ಪರಾಶರ ಉವಾಚ. ಪರಾಶರರು ಅವರ ಈ ಜಿಜ್ಞಾಸೆಗೆ ಎಲ್ಲವೂ ಕರ್ಮದ ವಶದಲ್ಲಿ ನಡೆಯುತ್ತಿದೆ ಅಂತ ನಮಗೆ ಗೊತ್ತು. ಈ ಕರ್ಮದ ವಶದಿಂದ ಪಾರಾಗುವ ಬಗೆ ಹೇಗೆ ಅನ್ನುವ ಒಟ್ಟು ಸಾರಾಂಶವನ್ನ ಸ್ವೀಕರಿಸಿ ಪರಾಶರರು ಹೇಳುತ್ತಾರೆ. ಅಯಮೇವ ಮುನೇ ಪ್ರಶ್ನೋ ನಕುಲೇನ ಮಹಾತ್ಮನ ಪೃಷ್ಟ ಪಿತಾಮಹ ಪ್ರಾಹ ಭೀಷ್ಮೋ ಯತ್ತೃಣಶ್ವಮೇ. ನೀನು ಕೇಳಿದ ಈ ಪ್ರಶ್ನೆಯನ್ನೇ ನಕುಲನೂ ಕೂಡ ಭೀಷ್ಮರಲ್ಲಿ ಕೇಳಿದ್ದ. ಅಜ್ಜನಾದ ಭೀಷ್ಮ ಆ ನಕುಲನಾದ ಮೊಮ್ಮಗನಿಗೆ ಏನನ್ನ ಹೇಳಿದನೋ ಅದನ್ನೇ ಹೇಳುವೆ ನಾನಿನಗೆ, ಕೇಳು ಸರಿಯಾಗಿ. ಭೀಷ್ಮ ಉವಾಚ. ಪುರಾ ಸಮಾಗತೋ ವತ್ಸ ಸಖಾ ಕಾಲಿಂಗಕೋ ದ್ವಿಜ ನಮಾಂ ಉವಾಚ ಪೃಷ್ಟೋ ವೈ ಮಯಾ ಜಾತಿ ಸ್ಮರೋ ಮುನಿ. ಪುರ ಹಿಂದೊಮ್ಮೆ, ಹೇ ಮಗು ನಕುಲ, ನನ್ನ ಹತ್ರ ಒಬ್ಬ ಕಾಲಿಂಗಕ ಅನ್ನುವ ದ್ವಿಜ ಭೇಟಿಯಾಗಿದ್ದ. ಅವನನ್ನ ಸಖಾ, ಅವನಿಗೆ ನನಗೆ ತುಂಬಾ ಒಳ್ಳೆಯ ಗೆಳೆತನ ಇತ್ತು. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ಒಂದು ಕಥೆ. ನನ್ನ ಬಳಿಗೆ ಆ ಕಾಲಿಂಗಕ ಅನ್ನುವ ದ್ವಿಜ ಬಂದ. ಸಮಾಗತಃ ಸಮಾಂ ಉವಾಚ. ಅವನನ್ನ ಕುರಿತು ಹೀಗೆ ಮಾತನಾಡಿದ. ಪೃಷ್ಟೋ ವೈ ಮಯಾ ಜಾತಿ ಸ್ಮರೋ ಮುನಿ. ನಾನು ಅವನತ್ರ ಅವನು ಎಂಥವನು ಅಂತಂದ್ರೆ ಜಾತಿ ಸ್ಮರೋ ಮುನಿ. ಜಾತಿ ಸ್ಮರ ಅಂತಂದ್ರೆ ಈ ನಮ್ಮಲ್ಲಿ ಈಗ ಮಾತನಾಡುವ ಜಾತಿ ಅಲ್ಲ. ಶಾಸ್ತ್ರದಲ್ಲಿ ಎಷ್ಟು ಕಡೆ ಜಾತಿ ಅಂತ ಬರುತ್ತೆ ಅದಕ್ಕೆ ಮುಖ್ಯ ಅರ್ಥ ಬೇರೆನೇ ಇದೆ. ಅಲ್ಲಿ ಈ ಜಾತಿಯನ್ನು ನಾವು ಇವತ್ತೇನ್ ಮಾತಾಡ್ತೇವೆ ಅದ್ರ ಬಗ್ಗೆ ಉಲ್ಲೇಖವೇ ಇಲ್ಲ ಅಲ್ಲಿ. ಇಲ್ಲಿ ಜಾತಿ ಅಂತಂದ್ರೆ ಪೂರ್ವದ ಹುಟ್ಟಿನ ನೆನಪು. ಜಾತಿ ಸ್ಮರ ಅಂತಂದ್ರೆ ಪೂರ್ವದ ಹುಟ್ಟಿನಲ್ಲಿ ಈಗ ಅತಿ ಈಗಿನ ಹುಟ್ಟನ್ನ ಅತಿಕ್ರಮಿಸಿ ಹಿಂದಿನ ಸ್ಮರಣೆ ಏನಿದೆ ಅದನ್ನ ಜಾತಿ ಸ್ಮರ ಅಂತ ಕರೀತಾರೆ. ಜಾತಿ ಸ್ಮರ ಅಂದ್ರೆ ಪೂರ್ವ ಜನ್ಮದ ಸಂಸ್ಕಾರದ ಸ್ಪಷ್ಟ ನೆನಪು. ಅವನು ಜಾತಿ ಸ್ಮರ. ಪೂರ್ವ ಜನ್ಮದಲ್ಲಿ ತಾನೇನಾಗಿದ್ದೆ ಅಂತ ಅವನಿಗೆ ಗೊತ್ತಿತ್ತು. ಅವನ ಹತ್ರ ನಾನು ಕೇಳಿದ್ದೆ,
ನಾನು ಅವನ ಹತ್ರ ಕೇಳಿದಾಗ ಅವನು ನನಗೆ ಹೀಗೆ ಹೇಳಿದ. ಮಯ ಪೃಷ್ಟ ಸಮಾನುವಾಚ. ನಾನು ಅವನನ್ನು ಕೇಳಿದೆ, ಅವನು ನನ್ಗೆ ಹೇಳ್ದ. ಏನ್ ಕೇಳಿದೆ? ಅವನ್ ಏನ್ ಹೇಳ್ದ ಹೇಳ್ತೇನೆ. ತೇನಾಖ್ಯಾತಮಿದಂ ಸರ್ವಂ ಇತ್ತಂ ಚೈತದ್ ಭವಿಷ್ಯತಿ ತಥಾ ಚ ತದ್ಭೂತ ತದಭೂತ್ ಸ ಪ್ರೋಕ್ತಂ ತೇನ ಧೀಮತ. ಅವನು ಏನು ಹೇಳಿದ್ನೋ ಮುಂದೆ ಹೀಗೆ ಆಗಿಯೇ ಆಗತ್ತೆ ಅನ್ನೋದನ್ನ ನಾನು ಆಮೇಲೆ ಗಮನಿಸಿದ್ರೆ, ಯಥೋಕ್ತಂ ತೇನ ಧೀಮತ ತದ್ಭೂತಂ ತದಭೂತ್, ಅದೇ ನಡೆಯಿತು. ಅವನ್ ಏನ್ ಹೇಳಿದ್ನೋ ಆ ಘಟನೆಗಳು ಹಾಗೆ ನಡೆದವು. ಅವನು ಯಾವತ್ತು ಆ ವಿಷಯವನ್ನ ನಡೆಯುವ ಮುಂಚೆನೆ ಹೇಳಿದ್ನೋ ಅದು ನಡೆಯುವಾಗ ನನ್ನ ಅವನ ಮಾತುಗಳೆಲ್ಲ ನೆನಪಾಯ್ತು. ಕಾಳಿಂಗಕ ಋಷಿಯ ಮಾತು ನೆನಪಾಯ್ತು. ಸಪೃಷ್ಟಶ್ಚ ಮಯಾ ಭೂಯಃ ಶ್ರದ್ಧಾನೇನ ವೈದ್ಯುಜ ಯದ್ಯದಾಹ ಯದಿ ತದ್ದೃಷ್ಟಂ ಅನ್ಯಥಾ ಹಿ ಮಯಾ ಕ್ವಚಿತ್. ನಾನು ಅವನ ಹತ್ರ ಕೇಳಿದೆ, ಮತ್ತೆ ಮತ್ತೆ ಶ್ರದ್ಧೆಯಿಂದ ಕೇಳಿದೆ. ಅವನನ್ನ ಕುಹಕಕ್ಕಾಗಿಯೋ ಅವನ ಹತ್ರ ಕೇಳ್ಬೇಕಾದ್ರೆ ನೀನೇನು ಎಲ್ಲ ಹೇಳ್ತೇನೆ ಅಂತ ಹೇಳಿದ್ದಿ, ಆದ್ರೆ ಹೇಳಿದ್ ಯಾವ್ದು ನಡೀಲಿಲ್ಲಲ್ಲ ಅಂತ ಅವನನ್ನ ನಾನು ಆಕ್ಷೇಪ ಮಾಡ್ಲಿಕ್ಕೆ ಹೇಳಲಿಲ್ಲ. ಆದ್ರೆ ಕೆಲವು ಘಟನೆ ಅವನೇನ್ ಹೇಳಿದ್ನೋ ಅದು ಸ್ವಲ್ಪ ಅನ್ಯಥಾಹಿ, ನನಗೆ ಅನ್ಯಥಾಹಿ ಬೇರೆ ರೀತಿಯಾಗಿ ಕಂಡಿತ್ತು. ಅವನು ಯಾರೋ ಇಂಥವ್ರು ಗೆಲ್ತಾರೆ ಅಂತನೋ ಇಂಥವ್ರು ಮಾಡ್ತಾರೆ ಅಂತನೋ ಹೇಳಿದ್ದ. ಆದ್ರೆ ಅಲ್ಲಿ ಘಟನೆಯಲ್ಲಿ ಅಂಥವರ ಉಲ್ಲೇಖ ಇರದೆ ಇನ್ಯಾರೋ ಆ ಘಟನೆಯಲ್ಲಿ ಸಾಕ್ಷಿಗಳಾಗಿ ನಿಂತಿದ್ರು. ಅಂದ್ರೆ ಅನ್ಕೊಂಡ ಹಾಗೆ ಆ ಘಟನೆ ಪೂರ್ತಿ ಆಗಿರ್ಲಿಲ್ಲ. ಯದ್ಯದಾಹ ನತದೃಷ್ಟಂ, ಎಲ್ಲವನ್ನು ಎಲ್ಲಾ ಘಟನೆಗಳನ್ನ ಕೆಲವು ನೋಡ್ಲಿಲ್ಲ, ಇನ್ನು ಕೆಲವು ಅವನು ಹೇಳಿದಂತೆ ಆಗ್ಲಿಲ್ಲ. ನಾನಾಗ ನೋಡಿ ಎಷ್ಟು ಮುಕ್ತವಾದ ಸಂವಾದ. ನೀವು ಹೇಳಿದಂತೆ ಆಗ್ಲಿಲ್ಲ, ಇದು ನಾವಾದ್ರೆ ಈಗ ಅವತ್ತೇನೋ ಭಾರಿ ಭವಿಷ್ಯ ಹೇಳ್ತಾನೆ ಅಂತ ಹೇಳಿದ್ರು, ನೋಡ್ರಿ ಅವ್ರು ಹೇಳಿದ್ ಯಾವುದು ಆಗ್ಲೇ ಇಲ್ಲ, ಇದಕ್ಕೆ ಬೋಗಸ್ ಅಂತ ನಾವು ಹೇಳುದು. ನಾವೇ ಮಾತಾಡ್ಕೊಂಡು ಅವರನ್ನು ಹಂಗಿಸಿ ಅಣಗಿಸಿ ಮುಗಿಸ್ಬಿಡ್ತಿದ್ವಿ. ಆದ್ರೆ ಭೀಷ್ಮಾಚಾರ್ಯ ನೇರ ಆ ವ್ಯಕ್ತಿ ಹತ್ರನೇ ಈ ವಿಷಯದ ಕುರಿತಾಗಿ ಪ್ರಶ್ನೆಯನ್ನ ಇಟ್ರು. ಅದಕ್ಕೆ ಅವ್ರೇನು ಉತ್ತರ ಕೊಟ್ರು, ಅದರ ಪರಿಣಾಮ ಏನಿತ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.